ನಮ್ಮ ಮೋದಿಜಿಯವರು ಎಲ್ರಿಗೂ ಒಂದು ಎಚ್ಚರಿಕೆ ಮಾತನ್ನು ಕೊಟ್ಟರು. ನಿಮ್ಮ ಊಟದಲ್ಲಿ ಎಣ್ಣೆಯ ಪ್ರಮಾಣವನ್ನು ಸೇವಿಸೋದನ್ನು ಕಡೆ ಪಕ್ಷ 10% ಆದರೂ ಕಡಿಮೆ ಮಾಡಿ ಅಂತ. ಅವ್ರು ಯಾಕೆ ಹಾಗೆ ಹೇಳ್ತಾರೆ ಗೊತ್ತಾ? ಅವರು ದೇಶದ ವೆಲ್ಫೇರಿನ ವಿಷಯ ಮಾತ್ರ ಅಲ್ಲ, ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಆರೋಗ್ಯದ ಬಗ್ಗೆ ಕೂಡ ಅವರಿಗೆ ಅಷ್ಟು ಕಳಕಳಿ ಇದೆ. ಅವ್ರು ಯಾಕೆ ಆ ಮಾತನ್ನು ಹೇಳಿದರು ಅಂದರೆ, ನಾವು ಎಷ್ಟು ಎಣ್ಣೆಯನ್ನು ಸ್ವೀಕರಿಸ್ತಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಒಂದು ದಿವಸಕ್ಕೆ ಬೇಕಾಗಿರೋದಕ್ಕಿಂತ ಹೆಚ್ಚಾಗಿ ನಾವು ಸ್ವೀಕರಿಸ್ತಿದ್ದೀವಿ. ಇದನ್ನು ಹೇಗೆ ಕಡಿಮೆ ಮಾಡಿಕೊಳ್ಬೇಕು ಅಂತ ಅನ್ನೋದು ಅನೇಕ ವಿಧಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇವತ್ತು ಇನ್ನೊಂದು ವಿಶಿಷ್ಟವಾದ ವಿಷಯವನ್ನು ನಾನು ನಿಮಗೆ ಹೇಳ್ತೀನಿ. ಈಗ ನೋಡಿ, ನಾವೆಲ್ಲ ಮನುಷ್ಯರು ಊಟ ಮಾಡ್ತೀವಲ್ವ, ನಮಗೆ ಊಟ ತಿನ್ನುವಾಗ ರುಚಿ ಅಂತ ಅನ್ನೋದು ಕೂಡ ಒಂದು ಥರ ನಮ್ಮನ್ನು ಕಂಟ್ರೋಲಲ್ಲಿ ಇಟ್ಕೊಳತ್ತೆ. ಇದು ಚೆನ್ನಾಗಿದೆಯಾ, ಆವಾಗ ನಾವು ಇದನ್ನು ತಿನ್ನಬೇಕು ಅಂತ ಅನ್ನೋದು ಇದೆ ಮನುಷ್ಯನಿಗೆ. ಹಾಗೆ ರುಚಿ ಅಂತ ಅಂದಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಕರದ ತಿಂಡಿಗಳ ಮೇಲೆ ಆಸೆ ಜಾಸ್ತಿ. ಆದರೆ ಕರದ ತಿಂಡಿಗಳಿಂದ ಎಷ್ಟು ಪ್ರಮಾಣದಲ್ಲಿ ಎಣ್ಣೆಯನ್ನು ಸ್ವೀಕರಿಸ್ತೀವಿ ಅಲ್ವಾ? ಹಾಗಂತ ಹೇಳಿ ನಿಮ್ಮ ಜೀವಮಾನ ಪರ್ಯಂತ ನೀವು ಕರೆದಿರೋ ತಿಂಡಿಗಳನ್ನ ತಿನ್ನಲೇಬೇಡಿ ಅಂತ ಹೇಳೋಕ್ಕಾಗತ್ತಾ? ಸಮಯ ಸಂದರ್ಭ ಬಂದಾಗ ತಿನ್ನಿ. ಅದರಲ್ಲೂ ಕೂಡ ನೀವು ಕರಿತೀರಲ್ಲ ತಿಂಡಿಗಳನ್ನು ಎಣ್ಣೆಯ ಒಳಗೆ, ಆ ಎಣ್ಣೆಯ ಒಳಗೆ ಕರಿಯೋವಾಗ ನಿಮ್ಮ ಆಹಾರ ಪದಾರ್ಥ, ಎಣ್ಣೆಯ ಒಳಗಡೆ ಇರುವ ಆಹಾರ ಪದಾರ್ಥ ಕಡಿಮೆ ಎಣ್ಣೆಯನ್ನು ಹೀರಿಕೊಳ್ಳುವ ಹಾಗೆ ಒಂದು ಸೂತ್ರವನ್ನು ನಾನು ನಿಮಗೆ ಹೇಳ್ತೀನಿ. ಎಷ್ಟು ಚೆಂದ ಅಲ್ವಾ? ನೀವು ತಿನ್ನೋದಕ್ಕೆ ನಿಮ್ಮ ಆಂಬುಡೆ ತಿನ್ನಬೇಡಿ ಅಂತ ನಾವು ಹೇಳ್ತಾನೇ ಇಲ್ಲ, ನಿಮ್ಮ ಬೋಂಡಾನೂ ತಿನ್ನಬೇಡಿ ಅಂತ ಹೇಳ್ತಿಲ್ಲ. ಅಪರೂಪಕ್ಕೆ ತಿನ್ನೋವಾಗ ಒಂದು ಏನು ಮಾಡಬಹುದು ಅಂದರೆ, ಆಂಬಡೆ ಇರಬಹುದು, ಬೋಂಡ ಇರಬಹುದು, ಅಥವಾ ಕಡಲೆ ಹಿಟ್ಟಿಂದ ಮಾಡುವಂಥ ಉತ್ತರ ಭಾರತದ ಕಡೆ ಅನೇಕ ತರಹದ ತಿಂಡಿಗಳು ಎಲ್ಲವೂ ಇದೆ. ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಾವು ಎಣ್ಣೆಯಲ್ಲಿ ಪದಾರ್ಥವನ್ನು ಹಾಕಿದಾಗ ಅದು ಹೆಚ್ಚು ಹೊತ್ತು ಎಣ್ಣೆಯಲ್ಲಿರುತ್ತೆ. ಇದರ ಒಳಗಡೆ ಇರುವಂತಹ ಈ ಪ್ರೋಟೀನ್ ಏನಿದೆ, ಈ ಕಡಲೆದು ಅಥವಾ ಬೇಳೆಗಳದ್ದು ಪ್ರೋಟೀನ್ ಏನು ಮಾಡುತ್ತೆ, ಹೆಚ್ಚಾಗಿ ಎಣ್ಣೆಯನ್ನು ತನ್ನ ಒಳಗಡೆಗೆ ಸೆಳೆದಿಟ್ಟುಕೊಂಡು ಹೆಚ್ಚು ಎಣ್ಣೆ ಅದರೊಳಗೆ ಇರೋ ಹಾಗೆ ಮಾಡುತ್ತೆ. ಇದನ್ನು ನಾವು ತಪ್ಪಿಸ್ಬೇಕು. ಏನು ಮಾಡಬೇಕು ಅಂತ ಹೇಳಿದರೆ, ಈ ಸ್ಟಾರ್ಚ್ ಅಂತ ಹೇಳ್ತೀವಲ್ಲ, ಈ ಪಿಷ್ಟ ಅಕ್ಕಿನಲ್ಲಿ ಇರಬಹುದು, ಸ್ವೀಟ್ ಪೊಟ್ಯಾಟೋನಲ್ಲಿ ಇರಬಹುದು, ಆಲೂಗಡ್ಡೆನಲ್ಲಿ ಇರಬಹುದು, ಅಥವಾ ಜೋಳದ ಹಿಟ್ಟಲ್ಲಿ ಇರಬಹುದು. ಈ ತರಹ ನಮಗೆ ಎಲ್ಲಿ ನಮಗೆ ಹೆಚ್ಚು ಪಿಷ್ಟ ಸಿಗತ್ತೆ, ಈ ಪಿಷ್ಟದ ಒಂದು ಕೋಟಿಂಗನ್ನು ಅದರ ಮೇಲೆ ಮಾಡಿದಾಗ ಈ ಪಿಷ್ಟ ಏನು ಮಾಡುತ್ತೆ, ಆ ಎಣ್ಣೆಯನ್ನು ಅಬ್ಸಾರ್ಬ್ ಅಂದರೆ ಹೀರಿಕೊಳ್ಳೋದಕ್ಕೆ ಬಿಡೋದಿಲ್ಲ. ನೀವು ಬರೀ ಆಂಬಡೆಯನ್ನು ತಿಂದಾಗ ಎಷ್ಟು ಎಣ್ಣೆ ಸಿಗುತ್ತೋ ಅದರ ಮೇಲೆ ಒಂದು ಲೇಯರಷ್ಟು ತೆಳ್ಳಗಿರುವಂತಹ ಒಂದು ಅಕ್ಕಿ ಹಿಟ್ಟನ್ನು ಅದರೊಳಗೆ ಅದ್ದಿ ನೀವು ಒಂದು ಹಾಕಿ ಎಣ್ಣೆಯಲ್ಲಿ ಕರೆದಾಗ ನಿಮಗೆ 30% 20% ಅಂದರೆ ನಿಮ್ಮ ಅಡಿಗೆಯ ಮೇಲೆ ಡಿಪೆಂಡ್ ಆಗುತ್ತೆ. ಅದು 20-40% ಅಷ್ಟು ಎಣ್ಣೆ ಹೀರಿಕೊಳ್ಳೋದನ್ನು ಕಡಿಮೆ ಮಾಡಬಹುದು. ನೋಡಿ ಎಷ್ಟು ಅದ್ಭುತ! ಸುಲಭವಾಗಿ ನಿಮ್ಮ ಆಂಬುಡೆಗೆ ತೊಂದರೆ ಆಗಲಿಲ್ಲ, ರುಚಿಗೆ ಕೂಡ ಏನೂ ತೊಂದರೆ ಆಗಲ್ಲ. ನೀವು ಆಂಬುಡೆಗೆ ಏನೇನು ಸಾಮಾನು ಹಾಕ್ತಿರೋ ಎಲ್ಲ ಹಾಕ್ಕೊಳ್ಳಿ, ಅದರ ಮೇಲೆ ಒಂದು ಕೋಟಿಂಗ್ ಅಂದರೆ ಅಕ್ಕಿ ಹಿಟ್ಟನ್ನು ನೀವು ಕಲಸಿಬಿಟ್ಟು ಅದರೊಳಗೆ ಅದ್ದಿಬಿಟ್ಟು ನೀವು ಅದರೊಳಗೆ ಹಾಕಿದರೆ, ಇದೇ ತರಹ ಮಾಂಸಾಹಾರದಲ್ಲೂ ಮಾಡ್ಬೋದು. ಈಗ ಚಿಕನ್ ನಗೆಟ್ಸ್ ಮಾಡ್ತೀರ, ಈ ಚಿಕನ್ ನಗೆಟ್ ಮಾಡಿದಾಗ ನೀವು ತಿರ್ಗಾ ಇದನ್ನು ಇದೇ ಥರ ಜೋಳದ ಹಿಟ್ಟಲ್ಲಿ ಒಂದು ರೋಲ್ ತೊಗೊಂಡು ಅದರೊಳಗೆ ನೀವು ಕರಿಬೋದು. ಒಂದು ಸರ್ತಿ ಅನಿಸುತ್ತೆ, ಓ ಏನೋ ನಾನು ಮೊದಲು ತಿಂತಿದ್ದ ಥರ ರುಚಿ ಇಲ್ಲ ಅಂತ. ಇಲ್ಲ, ಖಂಡಿತ ತುಂಬ ರುಚಿ ಏನೂ ಬದಲಾವಣೆ ಆಗೋದಿಲ್ಲ. ಈ ರುಚಿ ಅಂತ ಅನ್ನೋ ವಿಷಯಕ್ಕೆ ಕೂಡ ನಾನು ಒಂದು ಮಾತನ್ನು ಹೇಳ್ತೀನಿ. ರುಚಿ ಕೂಡ ಒಂದು ಕಂಡೀಷನ್ ರೀ. ಕಂಡೀಷನ್ ಅಂತಂದರೆ ಗೊತ್ತಲ್ವಾ? ನನಗಿದು ಚೆನ್ನಾಗಿದೆ ಅಂತ ನೀವು ಅಂದ್ಕೊಂಡ್ರೆ ಅದು ನಿಮಗೆ ಚೆನ್ನಾಗಿರುತ್ತೆ. ನನಗೆ ಚೆನ್ನಾಗೇ ಇಲ್ಲ ಅಂತ ನೀವು ಹಠ ಹಿಡಿದಾಗ ಅದು ಖಂಡಿತ ಪ್ರಪಂಚದ ಅತ್ಯದ್ಭುತವಾದಂತಹ ಅಡುಗೆ ನಿಮ್ಮ ಮುಂದೆ ಇಟ್ಟರೂ ಕೂಡ ನೀವು ಅದನ್ನು ಒಪ್ಕೊಳ್ಳೋದಿಲ್ಲ. ಇದು ಒಂದು ಥರ ಕಂಡೀಷನ್ ಇದು. ಹಾಗಾಗಿ ನೀವು ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತ ಇದ್ದಾಗ ಒಂದು ಸ್ವಲ್ಪ ಬದಲಾವಣೆ, ತುಂಬ ಇಲ್ಲ, ನಾನು ಆ್ಯಕ್ಚುಲಿ ಟ್ರೈ ಮಾಡಿ ನಾನು ನಿಮ್ಮ ಮುಂದೆ ಬಂದು ಹೇಳ್ತಾ ಇರೋದಿನ್ನು, ಸುಮ್ಮನೆ ಹೇಳ್ತಾ ಇಲ್ಲ. ಆಂಬಡೆಗೆ ಈ ಅಕ್ಕಿ ತರಿಯದ್ದು ಒಂದು ತೆಳ್ಳಗೆ ಹಿಟ್ಟು ಮಾಡಿಕೊಂಡು ಅದರೊಳಗೆ ಹೀಗೆ ಅದ್ದುಬಿಟ್ಟು ಆಂಬಡೆಯನ್ನು ಹಾಕಿದಾಗ, ಆಮೇಲೆ ಆಂಬಡೆಯನ್ನು ಹಿಂಡಿದಾಗ ಎಣ್ಣೆ ಕಡಿಮೆ ಇದ್ದಿದ್ದು ಒಂದೇ ಅಲ್ಲ, ರುಚಿ ಕೂಡ ಏನೂ ಬದಲಾವಣೆ ಆಗಿರಲಿಲ್ಲ. ನಿಮ್ಮ ದೋಸೆಗೆ ಕೂಡ ಅಷ್ಟೇ, ನೀವು ಅಕ್ಕಿ ಹಿಟ್ಟಿನ ದೋಸೆ ಮಾಡಿದಾಗ ಪರವಾಗಿಲ್ಲ. ಈ ಹೆಸರುಬೇಳೆ ದೋಸೆ, ಪೆಸರಟ್ಟು ಅಂತೆಲ್ಲ ಮಾಡ್ತೀವಲ್ವ, ಆವಾಗ ನೀವು ಅಕ್ಕಿಯನ್ನು ಅದರೊಳಗೆ ಚೆನ್ನಾಗಿ ಸೇರಿಸ್ಬಿಟ್ಟು ನೀವು ಈ ಪೆಸರಟ್ಟು ಮಾಡಬಹುದು. ಮಾಂಸಾಹಾರದಲ್ಲಿ ಮಾಡ್ಬೋದು. ಮೊಟ್ಟೆಗೆ ಕೂಡ ನೀವು ಫ್ರೈ ಮಾಡ್ತೀರಲ್ವ, ಆವಾಗ ನೀವು ಒಂದು ಯಾವುದಾದ್ರೂ ಒಂದು ನಿಮಗೆ ತುಂಬ ಹಿತ ಅಂತ ಅನಿಸಿದಂಥ ಯಾವುದೇ ಒಂದು ಸ್ಟಾರ್ಚನ್ನು, ಆ್ಯಕ್ಚುಲಿ ಸ್ವೀಟ್ ಪೊಟ್ಯಾಟೊ ಆ್ಯಂಡ್ ಎಗ್ಗು ಕಾಂಬಿನೇಷನ್ ಪ್ರಪಂಚದ ಅನೇಕ ಕಡೆ ತುಂಬ ಇದೆ, ಅದು ಭಾಳ ಪಾಪ್ಯುಲರ್ ಅದು. ಸೊ ಇದನ್ನು ನೀವು ಮಾಡಿದಾಗ ಈ ತರಹ ನೀವು
ಕರೆದ ಪದಾರ್ಥಕ್ಕೆ ಮೇಲುಗಡೆ ಸ್ಟಾರ್ಚಿನ ಒಂದು ಕೋಟಿಂಗನ್ನು ಹಾಕಿದಾಗ ಎಣ್ಣೆ ಹೀರಿಕೊಳ್ಳುವ ಪ್ರಮಾಣ ಕಡಿಮೆ ಆಗುತ್ತೆ, ಅಡುಗೆಯ ರುಚಿ ಕೆಡೋದಿಲ್ಲ, ಮಾಡಬಹುದು. ಇನ್ನೂ ಒಂದು ನಾನು ನಿಮ್ಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಈ ಕಾಟೇಜ್ ಇಂಡಸ್ಟ್ರಿ ಜಾಸ್ತಿ ಆಗಿದೆ ಅಲ್ವಾ, ಅದರೊಳಗೆ ಈ ಅಡುಗೆ ಮಾಡಿ ಮಾರುವುದನ್ನು ತುಂಬ ಜನ ಹೆಣ್ಮಕ್ಳು ಅದನ್ನು ವೃತ್ತಿಯಾಗಿ ಇಟ್ಕೊಂಡಿದ್ದಾರೆ. ಇಲ್ಲಿ ನೀವು ಒಂದು ಮಾಡ್ಬೋದು, ನೀವು ಕೋಡ್ಬಳೆ ಮಾಡ್ಬೋದು, ಮಾರಾಟದಲ್ಲಿ ಅಂಬಡೆ ಮಾಡ್ಬೋದು, ಸಮೋಸ ಮಾಡ್ಬೋದು, ಯಾವುದೇ ಒಂದು ಮಾಡಿದರೂ ಕೂಡ ಮೇಲ್ಗಡೆ ಒಂದು ಸ್ಟಾರ್ಚ್ ಕೋಟಿಂಗನ್ನು ಹಾಕಿ ಅದನ್ನು ಎಣ್ಣೆಯಲ್ಲಿ ಕರೆದಾಗ ಎಣ್ಣೆಯ ಅಬ್ಸಾರ್ಪ್ಷನ್ ಕಡಿಮೆಯಾಗಿ ಜನಗಳಿಗೆ ಆರೋಗ್ಯವನ್ನು ನೀವು ಕೊಡ್ತೀರಾ. ನಿಮಗೆ ಕೂಡ ಎಣ್ಣೆಯ ಕರೆದಿದ್ದು ಕಡಿಮೆ ಆಗಿರೋದ್ರಿಂದ ಸೇವಿಂಗ್ಸ್ ಆಗುತ್ತೆ ನಿಮಗೆ. ಸೊ ಈ ಎರಡು ಅಂಶವನ್ನು ಇಟ್ಟುಕೊಂಡು ನೀವು ಮಾಡಿ. ಆದರೆ ನೀವು ಮಾರಾಟ ಮಾಡುವಾಗ ನಿಮ್ಮ ಪ್ಯಾಕೆಟ್ ಮೇಲ್ಗಡೆ ಹಾಕ್ಬಿಡಿ ರೈಸ್ ಕೋಟಿಂಗನ್ನು ಉಪಯೋಗಿಸಲಾಗಿದೆ. ಯಾಕೆಂದರೆ ಕಲರ್ ಒಮ್ಮೆ ಚೇಂಜ್ ಆಗ್ಬೋದು, ಜನಗಳು ಅಂದ್ಕೊಳ್ಬೋದು ಇದೇನೋ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ. ನೀವು ಅದರ ವಿವರಣೆಯನ್ನು ಬರೆದುಬಿಡಿ. ನಿಮಗೂ ಆರ್ಥಿಕವಾಗಿ ಲಾಭ ಇದೆ, ಜನಗಳಿಗೆ ಕೂಡ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು. ಎಣ್ಣೆ ಜಾಸ್ತಿ ತಿಂದರೆ ಗೊತ್ತಿದೆ ಅಲ್ವಾ ನಿಮಗೆ, ನಾನಾ ಬಗೆಯ ಹೃದ್ರೋಗಗಳು ಬರುತ್ತೆ, ರಕ್ತನಾಳಗಳ ಪೆಡಸಾಗುತ್ತೆ, ಮತ್ತು ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ. ಹಾಗಾಗಿ ಇತ್ತೀಚೆಗೆ ನಾವು ತುಂಬ ನೋಡ್ತಾ ಇದ್ದೀವಿ, 50 ವರ್ಷ 45 ವರ್ಷ ಇನ್ನು ಅಂದರೆ ಜೀವನದಲ್ಲಿ ಇನ್ನು ಬಹಳಷ್ಟು ವರ್ಷ ಕಾಯಬೇಕು, ಬದುಕಬೇಕು ಅಂತ ಇರೋರು ಏನೇ ಈ ತರಹದ ಸಾವು ಬರ್ತಿದೆ. ಇಂಥದ್ದನ್ನೆಲ್ಲವನ್ನು ನಾವು ಕಡಿಮೆ ಮಾಡ್ಕೊಳ್ಳೋಕ್ಕೋಸ್ಕರ ಈ ತರಹದ ಒಂದು ಸೂತ್ರಗಳನ್ನು ಅಳವಡಿಸ್ಕೊಳ್ಳಿ. ಹೀಗೆ ಅಳವಡಿಸ್ಕೊಳ್ಳೋದ್ರಿಂದ ಪರ್ಸಿಗೂ ಹೃದಯಕ್ಕೂ ಒಳ್ಳೆಯದಾಗುತ್ತೆ. ನಮಸ್ಕಾರ.